ಕತೆ ಶುರುವಾಗುವುದು 1980ರಿಂದ 90ರ ದಶಕದ ಬಾಂಬೆಯಲ್ಲಿ. ಭಾಸ್ಕರ್ ಕುಮಾರ್ ದುಲ್ಕರ್ ಸಲ್ಮಾನ್ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಬ್ಯಾಂಕ್ ಉದ್ಯೋಗಿ. ಸಾಲದ ಹೊರೆ, ಕುಟುಂಬದ ಜವಾಬ್ದಾರಿ ಮತ್ತು ಸಮಾಜದಲ್ಲಿ ಗೌರವಕ್ಕಾಗಿ ಹಪಹಪಿಸುವ ವ್ಯಕ್ತಿತ್ವ ಅವನದು. ಪ್ರಾಮಾಣಿಕವಾಗಿದ್ದರೂ ಬಡತನ ಅವನನ್ನು ಹೇಗೆ ಕೆಣಕುತ್ತದೆ ಎಂಬುದು ಈ ಅಧ್ಯಾಯದ ಸಾರಾಂಶ. ಬ್ಯಾಂಕಿನಲ್ಲಿ ನಡೆಯುವ ಸಣ್ಣಪುಟ್ಟ ಲೋಪದೋಷಗಳನ್ನು ಬಳಸಿಕೊಂಡು ಭಾಸ್ಕರ್ ಹಣ ಮಾಡಲು ಶುರುಮಾಡುತ್ತಾನೆ. ಇಲ್ಲಿ ನಿರ್ದೇಶಕ ವೆಂಕಿ ಅಟ್ಲೂರಿಯವರು ಬ್ಯಾಂಕಿಂಗ್ ವ್ಯವಸ್ಥೆಯ ಲೂಪ್ ಹೋಲ್ಸ್, ತಾಂತ್ರಿಕ ದೋಷಗಳನ್ನು, ಭಾಸ್ಕರ ದೋಷಗಳನ್ನು ಭಾಸ್ಕರ್ ಹೇಗೆ ಬಳಸಿಕೊಳ್ಳುತ್ತಾನೆ ಎಂಬುದನ್ನು ತುಂಬಾ ಚಾಣಾಕ್ಷತನದಿಂದ ತೋರಿಸಿದ್ದಾರೆ. ಇದು ಚಿತ್ರದ ಅತ್ಯಂತ ಕುತೂಹಲಕಾರಿ ಘಟ್ಟ. ಭಾಸ್ಕರ್ ಕೇವಲ ಬ್ಯಾಂಕ್ ಉದ್ಯೋಗಿಯಾಗಿ ಉಳಿಯದೆ ಶೇರ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ನ ದೈತ್ಯ ಆಟಗಾರನಾಗಿ ಬೆಳೆಯುತ್ತಾನೆ. ರಸೀದಿಗಳ ಮೂಲಕ ಕೋಟಿ ಕೋಟಿ ಹಣವನ್ನು ಹೇಗೆ ವರ್ಗಾಯಿಸಲಾಗುತ್ತದೆ, ವ್ಯವಸ್ಥೆಯ ಕಣ್ತಪ್ಪಿಸಿ ಹಣ ಲೂಟಿ ಮಾಡುವ ತಂತ್ರಗಳು. ಹಣ ಬಂದ ಮೇಲೆ ಭಾಸ್ಕರ್ ಜೀವನ ಬದಲಾಗುತ್ತದೆ, ಆದರೆ ಅವನ ಹೆಂಡತಿ ಸುಮಾ, ಮೀನಾಕ್ಷಿ ಚೌಧರಿ ಮತ್ತು ತಂದೆಯೊಂದಿಗಿನ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಹಣ ಮುಖ್ಯವೋ ಅಥವಾ ಪ್ರಾಮಾಣಿಕತೆಯೋ ಎನ್ನುವ ಸಂಘರ್ಷ ಇಲ್ಲಿ ಎದ್ದು ಕಾಣುತ್ತದೆ. ದುಲ್ಕರ್ ಸಲ್ಮಾನ್ ಅವರ ನಟನೆ ಇಲ್ಲಿ ಅತ್ಯಂತ ಪ್ರೌಢವಾಗಿದೆ. ಸಿಬಿಐ ಅಧಿಕಾರಿಗಳು ಮತ್ತು ಬ್ಯಾಂಕ್ ಮೇಲಧಿಕಾರಿಗಳು ಭಾಸ್ಕರ್ನನ್ನು ಹಿಡಿಯಲು ಹಾಕುವ ಜಾಲ ಮತ್ತು ಅದರಿಂದ ಅವನು ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಎಂಬುದು ರೋಚಕ. ಸಿಬಿಐ ಅಧಿಕಾರಿಗಳು ಮತ್ತು ಬ್ಯಾಂಕ್ ಮೇಲಧಿಕಾರಿಗಳು ಭಾಸ್ಕರ್ನನ್ನು ಹಿಡಿಯಲು ಹಾಕುವ ಜಾಲ ಮತ್ತು ಅದರಿಂದ ಅವನು ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಎಂಬುದು ರೋಚಕ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಟ್ವಿಸ್ಟ್ಗಳು ಪ್ರೇಕ್ಷಕರಿಗೆ ಅಚ್ಚರಿ ಮೂಡಿಸುತ್ತವೆ. ಭಾಸ್ಕರ್ ಲಕ್ಕಿಯೋ ಅಥವಾ ಜಾಣನೋ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತದೆ. ಹಿನ್ನೆಲೆ ಸಂಗೀತ ಚಿತ್ರದ ವೇಗವನ್ನು ಹೆಚ್ಚಿಸುತ್ತದೆ. 80ರ ದಶಕದ ಮುಂಬೈ ನಗರವನ್ನು ಮರುಸೃಷ್ಟಿಸಿದ ರೀತಿ ಅದ್ಭುತ. ಹಣ ಮತ್ತು ಜೀವನದ ಬಗ್ಗೆ ಬರುವ ಡೈಲಾಗ್ಗಳು ತುಂಬಾ ಅರ್ಥಗರ್ಭಿತವಾಗಿವೆ. ಲಕ್ಕಿ ಭಾಸ್ಕರ್ ಕೇವಲ ಹಣದ ಹಗರಣದ ಕಥೆಯಲ್ಲ, ಇದು ಒಬ್ಬ ಸಾಮಾನ್ಯ ಮನುಷ್ಯನ ಮಹತ್ವಾಕಾಂಕ್ಷೆಯ ಕಥೆ. ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಹೊಡಿಸುವುದಿಲ್ಲ,